ವೆಲ್ಕಮ್ ಬ್ಯಾಕ್. ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರಣೆ ಹೇಗೆ ನಡೆಯುತ್ತೆ ಈ ಪ್ರಕರಣದಲ್ಲಿ? ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಸಮಸ್ಯೆ ಮಾಡ್ಕೊಂಡಿದ್ದಾರ? ದೇಶ ಬಿಟ್ಟು ಹೋಗಿರೋದೇ ಈ ಪ್ರಕರಣದಲ್ಲಿ ಅವರಿಗೆ ಮುಳುವಾಗಬಹುದಾ? ತಪ್ಪು ಮಾಡಿಲ್ಲ ಅಂತ ಆದ್ರೆ ಯಾಕೆ ದೇಶ ಬಿಟ್ಟು ಹೋದ್ರು ಅನ್ನೋ ಪ್ರಶ್ನೆ ಕೂಡ ಬರುತ್ತಲ್ಲ. ಪ್ರಜ್ವಲ್ ರೇವಣ್ಣ ಅವತ್ತು ಬೆಳಗ್ಗೆ ಏಕಾಂಗಿಯಾಗಿ ಬಂದ್ರು, ವೋಟ್ ಮಾಡಿದ್ರು, ಅದಾದ ಮೇಲೆ ಹೊರಟು ಬಿಟ್ರು ವಿದೇಶಕ್ಕೆ. ಯಾಕೆ ತಪ್ಪು ಮಾಡಿಲ್ಲ ಅಂತ ಆದ್ರೆ ಇಲ್ಲೇ ಇದ್ದು ವಿಚಾರಣೆ ಎದುರಿಸಬಹುದಿತ್ತ? ಡೀಟೇಲ್ಸ್ ಕೊಡ್ತಾರೆ ವಿಷ್ಣು ಪ್ರಸಾದ್. ಸೊ ವಿಷ್ಣು ಪ್ರಸಾದ್, ಈಗ ವಿಚಾರಣೆ ಹೇಗಾಗುತ್ತೆ, ಈಗ ಕಂಡು ಬಂದಿರೋ ಅಂಶಗಳು, ಸಾಕ್ಷಿಗಳು, ಹೇಳಿಕೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಬಟ್ ಇದೆಲ್ಲ ಸಂಚಲನ ಸೃಷ್ಟಿಯಾಗ್ತಿದ್ದ ಹಾಗೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದು ಕೂಡ ಮುಳುವು ಆಗಬಹುದಾ? ಅವ್ರಿಗೆ ಹೇಗೆ ಪರಿಗಣಿಸುತ್ತೆ ಇದನ್ನ ತನಿಖಾ ತಂಡ? ಖಂಡಿತ. ಯಾಕಂತಂದ್ರೆ ವಿಜಯ್, ಈ ಪ್ರಕರಣದಲ್ಲಿ ನಾವು ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಎಸ್ಕೇಪ್ ಆಗಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋಗಿದ್ದಾರೆ, ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದಾರೆ. ಈ ಎಲ್ಲವೂ ಕೂಡ ಹೊರಗಡೆ ಕೇಳಿ ಬರ್ತಿರುವಂತಹ ಹೇಳಿಕೆಗಳು. ಆದರೆ ಈ ರೀತಿ ವ್ಯಕ್ತಿ ಹೊರಗಡೆ ಏಕಾಏಕಿ ಹೋದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಇಂಥ ಗಂಭೀರ ಆರೋಪ ಕೇಳಿಬಂದಂತಹ ವೇಳೆಯಲ್ಲಿ ಇದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಳ್ತಿರುವಂಥದ್ದು. ಮತ್ತು ಇದನ್ನು ತನಿಖಾ ಸಂಸ್ಥೆ ಈಗಾಗಲೇ SIT ರಚನೆ ಆಗಿದೆ. ಇದು ಕೂಡ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. ಯಾಕಂತಂದರೆ ಈಗ ಪ್ರಜ್ವಲ್ ರೇವಣ್ಣ ಅವರು ಒಂದು ವೇಳೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ, ಇಲ್ಲ CRPC ಸೆಕ್ಷನ್ 482 ಅಲ್ಲಿ ಪ್ರಕರಣವನ್ನು ರದ್ದು ಕೋರಿ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಇದನ್ನು SIT ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿರುವಂಥದ್ದು. ಯಾಕಂತಂದರೆ ಒಬ್ಬ ವ್ಯಕ್ತಿ ಅವರ ವಿರುದ್ಧ ಆರೋಪ ಕೇಳಿಬಂದಂಥ ಸಂದರ್ಭದಲ್ಲಿ ಆತ ಅಬ್ಸ್ಕ್ಯಾಂಡ್ ಆಗುವಂಥ ಕೆಲಸವನ್ನು ಮಾಡಿದರೆ, ಎಸ್ಕೇಪ್ ಆಗುವಂಥದ್ದು, ಯಾವುದೇ ರೀತಿ ಉತ್ತರ ಕೊಡದೆ ತಲೆಮರೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದರೆ ಪ್ರಕರಣದಲ್ಲಿ ಆತ ಅಂದರೆ ಅದರಲ್ಲಿ ತಪ್ಪಿತಸ್ಥನ ಆಗಿರುವಂತಹ ಸಾಧ್ಯತೆಗಳಿದೆ ಅಂತೇಳಿ ಅಸಂಪ್ಷನ್ ಬರುವಂಥ ಅವಕಾಶಗಳಿರುವಂಥದ್ದು. ಈ ಆಧಾರದ ಮೇರೆಗೆ ವ್ಯಕ್ತಿಯೇ ಸಿಗದಿದ್ದಂಥ ಸಂದರ್ಭದಲ್ಲಿ, ಆತ ವ್ಯಕ್ತಿಯ ಬಳಿ ನಾವು ಹೇಳಿಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ದಂಥ ಸಂದರ್ಭದಲ್ಲಿ, ಆ ವ್ಯಕ್ತಿಯಿಂದ ಯಾವುದೇ ಉತ್ತರ ಪಡೆದುಕೊಳ್ಳೋಕೆ ಆಗದಿದ್ದಂಥ ಸಂದರ್ಭದಲ್ಲಿ ಆತ ಅಪರಾಧ ಮಾಡಿಯೇ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಒಂದು ಅಂಶವನ್ನು SIT ಕೋರ್ಟ್ನಲ್ಲಿ ವಾದಿಸುವಂತಹ ಸಾಧ್ಯತೆಗಳಿರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ನಾಳೆ ಅವರು 482 ಅಲ್ಲಿ ಅವ್ರ ಕೇಸ್ ಹಾಕಿದಂಥ ಸಂದರ್ಭದಲ್ಲಿ, ಅಂದರೆ ಬೇಲ್ ಅಪ್ಲಿಕೇಶನ್ ಹಾಕಿದಂಥ ಸಂದರ್ಭದಲ್ಲಿ SIT ಈ ಗ್ರೌಂಡ್ ಮೇಲೆ ಅವರು ಕೇಳಿರುವಂತಹ ರಿಲೀಫ್ ಏನಿದೆ ಅದನ್ನು ಕೊಡಬೇಡಿ ಅಂತ ವಾದಿಸುವಂಥ ಸಾಧ್ಯತೆಗಳಿದೆ. ಇದರಿಂದ ಇದು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಆಗುವಂಥ ಸಾಧ್ಯತೆ ಇದೆ. ಈಗ ಅವರು 41A ಅವರು ನೋಟಿಸನ್ನು ಸ್ವೀಕರಿಸಿದಂಥ ಸಂದರ್ಭದಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ 41A ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು 24 ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದಂತಹ ವೇಳೆಯಲ್ಲೂ ಕೂಡ ಟೈಮ್ ಕೇಳೋದಕ್ಕೆ ಅವ್ರಿಗೆ ಅವಕಾಶ ಇರುವಂಥದ್ದು. ಆದರೆ ಆ ಟೈಮ್ ಕೇಳೋದಕ್ಕೆ ಆ ವ್ಯಕ್ತಿಯಲ್ಲಿ ಇಲ್ಲ ಅಂತಂದರೆ ಆ ವ್ಯಕ್ತಿ ಯಾವುದೋ ತಪ್ಪು ಮಾಡಿಯೇ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ, ಇಲ್ಲಿ ಸಿಕ್ಕಾಕೊಳ್ತೀನಿ ಅಂತ ಭಯದಿಂದಲೇ ಆತ ಓಡಿ ಹೋಗಿದ್ದಾನೆ. ಹೀಗಾಗಿ ನಮಗೆ ಸಾಕ್ಷಿಗಳನ್ನು ಕಲೆ ಹಾಕೋದಾಗಿರಲಿ, ಆತನ ವಿರುದ್ಧ ತನಿಖೆ ಕೈಗೊಳ್ಳೋದಾಗಲಿ, ಆತನಿಂದ ನಾವು ಬೇಕಾಗಿರುವಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಆ ವ್ಯಕ್ತಿಗೆ ಯಾವುದೇ ರೀತಿ ರಿಲೀಫ್ ಕೊಡಬೇಡಿ ಅಂತೇಳಿ ಅವರು ಕೋರ್ಟ್ನಲ್ಲಿ ವಾದ ಮಾಡುವಂತಹ ಮೂಲಕ ಪ್ರಜ್ವಲ್ ರೇವಣ್ಣ ಅವರಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು ವಿಷಯ. ಓಕೆ ವಿಷ್ಣು ಪ್ರಸಾದ್, ಮತ್ತಷ್ಟು ಮಾಹಿತಿಗಳಿದೆ ನೋಡ್ತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.